ಹಲೋ ನಮಸ್ಕಾರ. ನನ್ನ ಪ್ರೀತಿಯ ಮೇನಕಾ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮದು ಫ್ಯಾಷನ್ ಡಿಸೈನ್ ಕ್ಲಾಸು ಕಂಪ್ಲೀಟ್ ಆಗಿದೆ. ಹೊಸ ಬ್ಯಾಚು ಶುರು ಆಗ್ತಾ ಇದೆ. ಹೊಸ ಬ್ಯಾಚ್ ಅವ್ರಿಗೆ ಮೇಡಮ್ ಏನೇನು ಹೇಳ್ಕೊಡ್ತೀರಾ, ಲೀಸ್ಟ್ ತೋರಿಸಿ, ನಮಗೆ ಲೀಸ್ಟ್ ಕಳಿಸಿ, ಏನೇನು ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳ್ತೀರಾ. ಅದ್ರ ಬದಲು ತೋರಿಸೋದೇನಪ್ಪ, ನಮ್ಮ ಹುಡುಗಿರು ಹೊಲ್ದಿರೋದು ತೋರಿಸ್ದಂಗೂ ಆಗುತ್ತೆ, ಇಷ್ಟೆಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ದಂಗೂ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ಮಾಡಿದೆ, ಅಡ್ಮಿಷನ್ ಶುರುವಾಗಿದೆ, ಆಲ್ರೆಡಿ ಅಡ್ಮಿಷನ್ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ 1ನೇ ತಾರೀಕಿಂದ ಕ್ಲಾಸ್ ಇರುತ್ತೆ, ಅಂದರೆ ಒಂದು 2-3 ದಿನ ಟೈಮ್ ಕೊಡ್ತೀವಿ. ಮಂಡೆಯಿಂದ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಇರುತ್ತೆ. ಓಕೆನಾ? ಹಾಗಾಗಿ ಯಾರಾದರೂ ಸೇರ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಸೇರಿಕೊಂಡು ಆರಾಮಾಗಿ 1 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. 1 ತಿಂಗಳಲ್ಲಿ ಕಲಿಯೋಕ್ಕಾಗುತ್ತಾ ಅಂತ ಕ್ವಶನ್ ಮಾಡ್ಕೊತಾ ಇರ್ತೀರಾ. ಸುಮ್ಮನೆ ಹೇಳ್ತಾರೆ, ಅಷ್ಟೊಂದು ಡೋಸ್ 1 ತಿಂಗಳಲ್ಲಿ ಕಲಿಯೋಕ್ಕಾಗುತ್ತಾ ಅಂತ ನಿಮ್ಮ ತಲೆಯಲ್ಲಿ ಕೂತೇ ಇರುತ್ತೆ. ಯಾಕೆ ಕೂತಿರುತ್ತೆ? ಹೊರಗಡೆ ಎಲ್ಲ ಕ್ಲಾಸ್ಗೆ ಹೋಗಿರ್ತೀರಾ, 3 ತಿಂಗಳು 6 ತಿಂಗಳು, ಕೆಲವರು ವರ್ಷಗಟ್ಟಲೆ ಹೋಗಿರ್ತೀರಾ. ಬರೀ ಒಂದು ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್ ಹೊಲಿಯೋದ್ರಲ್ಲೇ ದಿನ ಕಳೆದ್ಬಿಟ್ಟಿರ್ತೀರಾ ಅಲ್ವಾ? ಆ ಥರದ್ದು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ತುಂಬ ಜನ ಕೈ ಎತ್ತೀರಾ. ಯಾಕೆ ಅಂತಂದರೆ ನನ್ನ ಕ್ಲಾಸಿಗೆ ತುಂಬ ಜನ ಅಡ್ಮಿಷನ್ ಆಗಿ ಬರೋರು ಅಂತಾರೆ, ಮೇಡಮ್ ನಾವು 6 ತಿಂಗಳು ಹೋಗಿದ್ವಿ, ಅವ್ರು ಏನು ಹೇಳ್ಕೊಟ್ಟೆ, ಬರೀ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸೇ ಹೇಳ್ಕೊಟ್ಟಿದ್ದಾರೆ, ಅದು ಸರಿಯಾಗಿ ಬರ್ತಿಲ್ಲ ಅಂತೇಳಿ ತುಂಬ ಜನ ಸೇರ್ಕೊತಾ ಇದ್ದಾರೆ. ಹಾಗಾಗಿ ನಾನು ಇದ್ರ ಮೇಲೆ ಹೇಳ್ತಾ ಇರೋದು. ನಮ್ಮ ಕ್ಲಾಸಲ್ಲಿ ಹಾಗಿಲ್ಲ, 5 ನಿಮಿಷ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಕ್ಲಾಸ್ ಶುರುವಾಯಿತು, ಹಿಂದಿನ ದಿನ ವಿಡಿಯೋಸ್ ಬಂದಿರುತ್ತೆ, ಅವ್ರುಗಳಿಗೆ ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತಾರೆ. ಲೈವಲ್ಲಿ ಕೂತ್ಕೊಂಡು ಆ ಡಿಸೈನ್ ಬಗ್ಗೆ ಏನು, ಯಾವ ಡಿಸೈನ್ ಹೆಂಗೆ ಹೇಳ್ಕೊಡ್ಬೇಕು ಅಂತ ಫಸ್ಟ್ ಹೇಳ್ಕೊಟ್ಬಿಟ್ಟು, ಆಮೇಲೆ ಪೇಪರ್ ಕಟಿಂಗ್ ಮಾಡಿಸಿ, ಆಮೇಲೆ ಬಟ್ಟೆ ಕಟಿಂಗ್ ಮಾಡಿಸಿದ್ರೆ ಕಟಿಂಗ್ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸ್ಟಿಚಿಂಗ್ ವಿಡಿಯೋ ಕಳಿಸಿರ್ತೀವಿ, ಆರಾಮಾಗಿ ಅವರು ಸ್ಟಿಚಿಂಗ್ ಮಾಡ್ಕೊಂಡು ಬರ್ತಾರೆ. ದಿನಕ್ಕೊಂದು ಡಿಸೈನ್ ಮುಗ್ದೇ ಹೋಯ್ತಲ್ಲ. 1 ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ? ಶನಿವಾರ ಭಾನುವಾರ ರಜಾ ಇರುತ್ತೆ. 1 ತಿಂಗಳು ಹೊತ್ತಿಗೆ ಅಷ್ಟು ಡಿಸೈನ್ನ ಕಲ್ತ್ಕೊಂಡ್ಬರ್ತಾರೆ. ಓಕೆ, ನಮ್ಮ ಹುಡುಗಿ ರೆಡಿ, ಈಗ ಹೊತ್ಕೊಂಡು ರೆಡಿಯಾಗಿ ಕಾಯ್ತಾ ಇದ್ದಾರೆ. ಕರ್ಬಿಡನ್ವಾ? ಆಯ್ ಮಲ್ಲಮ್ಮ ಬನ್ನಿ. ನಮಸ್ಕಾರಪ್ಪ. ಓಕೆ ನೋಡಿ, ಇಷ್ಟಕೊಂಡು ನಿಂತಿದಾರ. ಎಷ್ಟು ತಿಂಗಳಲ್ಲಿ ಓದಿರೋದಪ್ಪ ಇದು? 1 ತಿಂಗಳು ರೀ. ಆಯ್ತಲ್ಲ, ಇಟ್ಬಿಟ್ಟು ಬಾರ ಇದೆ. ಓಕೆ, 1 ತಿಂಗಳಲ್ಲಿ ಇಷ್ಟು ಬ್ಲೌಸ್ ಓದಿರೋದು. ನಿಧಾನಕ್ಕೆ ನೋಡಿ ಆಯ್ತಾ? ಕೆಲವ್ರು ಅನ್ಬೋದು 1 ತಿಂಗಳಲ್ಲಿ ಆಗಲ್ಲ ಕಣಮ್ಮ, ಸುಮ್ಮನೆ ತೋರಿಸ್ತಾರೆ. ನಮ್ಮ ಹತ್ರ ಸುಳ್ಳು ಪಳ್ಳು ಎಂತ ಇಲ್ಲ. ಏನೇ ಇದ್ರು ನೇರ ನಿಟ್ಟ ನಿರಂತರ. ಏನೇ ಇದ್ರೆ ಲೈವಲ್ಲಿ ಹೇಳ್ಬಿಡ್ತೀವಿ. ಇಲ್ವಾ ಇದು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತೀವಿ, ಸರಿ ಇದೆ ಅಂದರೆ ಸರಿ ಇರ್ತೀವಿ. ಇಲ್ಲ 1.5 ತಿಂಗಳು ಅಂದರೆ ಆ ಫ್ಯಾಷನ್ ಡಿಸೈನ್ಗೆ ಎಕ್ಸ್ಟ್ರಾ 1 ವಾರ ಕೊಟ್ಟಿರ್ತೀವಿ. ಏನಕ್ಕೆ ಅಂತಂದರೆ ಕ್ರಿಯೇಟಿವಿಟಿ ರೌಂಡ್ ಅಂತ. ನೀವೇ ಕ್ರಿಯೇಟ್ ಮಾಡಬೇಕು. ಕಸ್ಟಮರಿಗೆ ಈ ಕಸ್ಟಮರ್ ಈ ಡಿಸೈನ್ ಕೊಟ್ಟಿದ್ರು, ಕಸ್ಟಮರು ಇದು ಡಿಸೈನ್ ಕೊಟ್ಟಿದ್ರು, ಇದು ಕಸ್ಟಮರ್ ಬ್ಲೌಸ್ ಕೂಡ. ಇದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾವು ಇವ್ರಿಗೆ ಜಸ್ಟ್ ಹೇಳ್ಕೊಡ್ತೀವಿ. ನಾವು ಕೈ ಹಾಕಿ ಪೇಪರ್ ಕಟಿಂಗ್ ಮಾರ್ಕು ಹಾಕಲ್ಲ, ಹೇಳ್ಕೊಡ್ತೀವಿ. ಇವರೇ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾ 1 ವಾರ ಅವರಿಗೆ ಟೈಮ್ ಕೊಡ್ತೀವಿ. ಯಾವುದೇ ಡಿಸೈನ್ ಕೊಟ್ಟರು ನೀವೇ ಅದನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಎಕ್ಸ್ಟ್ರಾ 1 ವಾರ ಕೊಟ್ಟು ಮಾಡ್ಸೋದು. ಇದು ನೋಡಿ, ಹಿಂಗೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಇದು ಇವರೇ ಕ್ರಿಯೇಟ್ ಮಾಡಿರೋದು. ಇದ್ರ ರಿಲೇಟೆಡ್ ಬೇರೆ ಡಿಸೈನ್ ತೋರಿಸಿರ್ತೀವಿ ನಾವು, ಅದನ್ನ ಮಾಡಿರ್ತಾರೆ. ಈ ಥರ ಬಂದಾಗ ಹೇಗೆ ಮಾಡಬೇಕು, ಯಾವುದೇ ಡಿಸೈನ್ ಕೊಟ್ಟಾಗ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ 1 ತಿಂಗಳು ಮುಗಿದ್ಮೇಲೆ ಎಕ್ಸ್ಟ್ರಾ 1 ವಾರ ತಗೊಂಡು ನಾವು ಕ್ರಿಯೇಟಿವಿಟಿ ರೌಂಡ್ ಕೊಡ್ತೀವಿ. ಆವಾಗ ನೀವು ಫುಲ್ ಪರ್ಫೆಕ್ಟ್ ಆಗ್ತೀರಾ. ಕಸ್ಟಮರ್ ಯಾವುದೇ ಕೊಟ್ಟರು ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ಓಕೆನಾ? ಸರಿ, ಟೈಮು ಇಲ್ಲ, ಇನ್ನೆರಡೇ ದಿನ ಇರೋದು. ನಿಮ್ಗಳಿಗೆ ಒಂದು 3-4 ದಿನ ಟೈಮ್ ಕೊಡ್ತೀನಿ. ಯಾಕಂದರೆ ಸೋಮವಾರದಿಂದ ಕ್ಲಾಸಸ್ ಶುರು ಮಾಡೋಣ. ಇವ್ರುಗಳಿಗೆ ಯಾರಾದರೂ ಸೇರ್ಕೊಳ್ಳೋರು ಸೇರ್ಕೊಳ್ಳಿ. 1ನೇ ತಾರೀಕಿಂದ ಕ್ಲಾಸಸ್ ಶುರುವಾಗುತ್ತೆ. ಯಾಕೆಂದರೆ 1ನೇ ತಾರೀಕಿಂದ ಫಸ್ಟ್ನೇ ಹೊಸ ವರ್ಷ ದಿನನೇ ಏನಕ್ಕೆ ರಜೆ ಮಾಡಬೇಕು, ಬೇಡ ಅಲ್ವಾ? ಅಟ್ಲೀಸ್ಟ್ ಸ್ವಲ್ಪ ನಾವು ಹೇಳ್ಕೊಡೋಣ ಅಂದ್ಬಿಟ್ಟು 1ನೇ ತಾರೀಕಿಂದ ಕ್ಲಾಸಸ್ ಶುರು ಮಾಡ್ತಿದ್ವಿ. ಸಪೋಸ್ ಒಂದು 2-3 ದಿನ ಲೇಟಾಗಿ ವಿಡಿಯೋ ನೋಡೋರು ಸೇರ್ಕೊಳ್ಳಿ, ಪರವಾಗಿಲ್ಲ. ಒಂದು 3-4 ದಿನ ಬಿಟ್ಕೊಂಡು ಮಂಡೆಯಿಂದಲಾದರೂ ಕ್ಲಾಸಸ್ನ ತೊಗೊತೀನಿ. ಅವ್ರಿಗೆ ಏನು ಹೇಳ್ಕೊಟ್ಟಿದ್ದು ಅಲ್ಲಿಂದಲೇ ಶುರು ಮಾಡ್ತೀನಿ. ಓಕೆನಾ? ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ? ಕ್ಲಿಯರಾ? ಹೌದು ಮ್ಯಾಮ್, ತೋರಿಸಿ ನೋಡೋಣ ಏನೇನು ಹೇಳ್ಕೊಟ್ಟಿದ್ದೀರಾ, ಏನೇನು ಕಲ್ತಿದ್ದಾರೆ ಅಂತ. ಫಸ್ಟು ನಮ್ಮ ಅಲ್ಲಮ್ಮನ ಬಗ್ಗೆ ಮಾತಾಡ್ಬೋಣ, ಆಮೇಲೆ ತೋರಿಸೋಣ. ಏನಕ್ಕೆ ಅಂತಂದರೆ, ನಮ್ಮ ಕ್ಲಾಸಿಗೆ ಇವರು ಡಿಸೈನ್ ಕ್ಲಾಸಿಗೆ ಸೇರಿಸ್ಕೊಂಡಿದ್ದು. ಏನು ಗೊತ್ತಿತ್ತು ಸ್ಟಾರ್ಟಿಂಗ್? ಯಾಕಂದ್ರೆ ಹೊಲಿಯೋದಿಷ್ಟು ಗೊತ್ತಿತ್ತು. ಪ್ಲೈನ್ ಬ್ಲೌಸ್ ಹೊಲಿತಿದ್ದೆ, ನೀಟಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ನಾ ಯೂಟ್ಯೂಬ್ನಾಗ ನೋಡಿದೆ, ಬೇಡ ಅಂತಿದ್ರು. ಕಲ್ತ್ಬಿಟ್ಟು ಹಂಗೆ ಮಾಡ್ರಿ, ಈಗ ಬಂದ್ಬಿಟ್ಟು ಕಲ್ತ್ಬಿಟ್ಟೆ. ಎಷ್ಟು ಕಲ್ತಿನ ಅಷ್ಟು ನೀಟಾಗಿ ಕುಂತಾವ್ರಿ. ಬೇರೆದವ್ರೆಲ್ಲ ಹೊಲಿಯಲ್ಲತ್ತರ್ರಿ. ನಾ ಫ್ಯಾಷನ್ ಡಿಸೈನರ್ ಸೇರ್ಕೊಂಡು ಆಮೇಲೆ ಮಂದಿ ಹೊಲಿಯಾರಂತೆ. ಮತ್ತೆ ಬಂದ ರಿಟರ್ನ್ ಮೇಡಮ್ ಅವ್ರು ಬೈತಿರು, ನಾ ಬೇರೆದವ್ರು ಹೊಲೆಯಲ್ಲ ಅಂತಿದ್ರು, ಮಾತಿಗೂ ಅಂತಿದ್ರು. ಇವಾಗ ಹೊಲಿಬೇಕಂತ ಇಂಟ್ರೆಸ್ಟ್. ಅವತ್ತೇನಂತ ಹೇಳಿದೆ ನಿನ್ಗೆ ಅಂದ್ರೆ ಅವ್ರು ನಾವು ಉಟ್ಕೋತೀನಿ ಜಾಸ್ತಿ ಸೀರೆ ನೀನು ನಿಧಾನಕ್ಕೆ ಮಾತಾಡು, ನಮ್ಗೆ ಅರ್ಥ ಆಗಲ್ಲ ಕೆಲವರಿಗೆ. ನನಗೆ ನಿಧಾನಕ್ಕೆ ಕೇಳು. ಅದಕ್ಕೆ ಯಾರು ಹೊಲ್ದಾರ ಅಂತಂದ್ರು, ನಾನೇ ಹೊಲ್ಕೊಡು. ಆಯ್ತು, ನನಗೊಂದು ಹೊಲ್ಕೊಡು. ನಾ ಅಂದ
ಚೆನ್ನಾಗಿದೆ ಸೀರೆ ಕೊಡ್ತಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಕಲಿಯೋದು. ಅದಕ್ಕೆ ಮತ್ತೆ ಬಂದು ಫ್ಯಾಷನ್ ಡಿಸೈನಿಂಗ್ ಸೇರ್ಕೊಂಡು. ಓಕೆ, ಅವಳು ಹೇಳಿದ್ದು ಫಾಸ್ಟಾಗಿ ಹೇಳ್ಬಿಟ್ರು, ಕೆಲವ್ರಿಗೆ ಅರ್ಥ ಆಗಿಲ್ಲ, ನಾನು ಹೇಳ್ಬಿಡ್ತೀನಿ. ಡಿಸೈನ್ ಕ್ಲಾಸ್ಗೆ ಅವರು ಕ್ಲಾಸಿಗೆ ಸೇರ್ಕೊಂಡ್ರು. ಏನು ಸ್ವಲ್ಪ ಪ್ಲೈನ್ ಬ್ಲೌಸ್ ಹೊಲಿತಾ ಇದ್ರು, ಅದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡ್ರು. ಅದರಲ್ಲಿ ಬ್ಲೌಸ್ ಚೆನ್ನಾಗಿ ಬರ್ತೈತೆ. ಅವಾಗ ಬಂದು ಹೇಳ್ತಾ ಇದ್ರು, ಮಲ್ಲಮ್ಮ ನೀನು ಚೆನ್ನಾಗಿ ಕಲಿಬೇಕು, ನೀನು ಕೂಡ ಕಲ್ತ್ಕೊಂಡು ಬೇರೆಯವ್ರಿಗೆ ಹೊಲಿಬೇಕು ಅಂತಂದ್ರೆ, ಇಲ್ರಿ ನಾನು ಹೊಲಿಯಲ್ರಿ, ಬೇರೆಯವ್ರಿಗೆ ಹೊಲಿಯಲ್ರಿ. ಎಷ್ಟು ಹಂಗಂತಾಗಲಿ ನನ್ನ ಹತ್ರ ಬಯಸ್ಕೊ, ಹಂಗಂತ ಮಾತು ಅನ್ಕೊಡೋದು, ಹೊಲಿಬೇಕು ನಿನಗೆ. ಅಂದ್ರೆ 2 ಮಕ್ಳಿದ್ದಾರೆ ಚಿಕ್ಕವರು, 3 ಜನ ಅಲ್ವಾ, 3 ಜನ ಮಕ್ಳಿದ್ದಾರೆ. ಅವ್ರು ನೋಡ್ಕೊಂಡು ಅಡುಗೆ ಮಾಡಿಕ್ರೆ ಸಾಕಾಗತ್ರಿ, ನಾವು ರೊಟ್ಟಿ ಪಡಿಬೇಕ್ರಿ, ಆಗಲ್ರಿ ಅಂತ ಹೇಳೋರು. ಅದರಲ್ಲೂ ಟೈಮ್ ಮಾಡಿಕೊಂಡು ಅಟ್ಲೀಸ್ಟ್ 2 ದಿವಸಕ್ಕೊಂದು ಬ್ಲೌಸ್ ಆದ್ರೂ ನೀನು ಹೊಲಿಬೇಕು ಅಂತ ಬೈತಾ ಇದ್ದೆ. ಬೈದಾಗೆಲ್ಲ ಇಲ್ರಿ ಅಂತಾನೆ ಹೇಳ್ತೀನಿ. ಆದ್ಮೇಲೆ ಬೈದು ಇಲ್ಲ ಹಂಗ ಪದನೇ ಬಳಸ್ಕೊಂಡು ಇನ್ನೊಂದ್ ದಿನ ಬಳದ್ರೆ ಬೈತೀನಿ ಅಂತ ಬೈಸ್ತಾ ಇದ್ದೆ ಅಲ್ಲ. ಆದ್ರೂ ಒಳಗೆ ಅವಳು ಇಲ್ಲ ನಾನು ಹೊಲಿಯಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ರಿ. ಫಸ್ಟ್ ಸೇರಿದಾಗ ಆಗ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ಎಲ್ಲರೂ ಕೇಳಿದ್ರು, ಕಲ್ಲಿಗೆ ಹೋಗಿ ನಮ್ಮ ಬಿಲ್ಡಿಂಗ್ ಇದ್ದಾರೆ, ಸುಮ್ಮನೆ ಪ್ಲೇನ್ ಬ್ಲೌಸ್ ಹೊಲ್ಸ್ಕೊಡು, ಯಾಕೆ ಬೇಡ ಅಂತ ಮನೇಲೆ ಸೇರ್ಕೊತಲ್ಲ ಹಿಂಗೆಲ್ಲ ಅಂತಿರು. ನಮ್ಮ ಪಕ್ಕದ ಮನೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಆಂಟಿ ನಮ್ಮ ಮತ್ತೆ ಫ್ಯಾಷನ್ ಡಿಸೈನ್ ಸೇರ್ಕೊತೀನಿ, ಅವಾಗ ಎಲ್ಲರದ್ದು ಬರುತ್ತೆ, ಅವಾಗ ಇನ್ನೊಂದ್ಸಲ ಚೆನ್ನಾಗಿ ಹೊಲ್ಕೊಡ್ತೀನಿ ಅಂತಂತೆ. ಇವಾಗ ಕಲ್ತೀನಿ, ಖುಷಿ, ಭಾಳ ಖುಷಿ ಇದೆ. ಭಾಳ ಖುಷಿ. ಅದ್ರಾಗ ವರ್ಕ್ ಕ್ಲಾಸ್ ರೀ 1,500 ಕೊಟ್ಟು ಹೊಲಿಸ್ತಿದ್ರಿ. ಹೌದು, ಇಲ್ಲೆಲ್ಲ ಬಾರ್ಡರ್ ಸೀರೆ ತಗೊಂಡು ಖುಷಿ ಆಗೈತೆ. ಇದು 2 ಸರಿ 3 ಸರಿ ದುಡ್ಡು ಸೇವ್ ಆಗೈತೆ. 1,500 ಕೊಡು, ನಂಗೆ 1,500 ಮಾಡ್ತೀವ್ರಿ. ಡ್ರೆಸ್ ಕಲಿಯೋದ, ಅರಿವತ್ತು ಕಲಿತೀನಿ, ಎಲ್ಲಾನು ಕಲ್ತು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಬಂದು ನಿಮ್ಮಲ್ಲಿ ಭೇಟಿ ಆಗುತ್ತೆ. ಸುಮ್ಮನೆ ತಮಾಷೆ ಇಲ್ಲ ಓಕೆ. ಅವಾಗ ಹಂಗಂತ ಇದ್ರು, ಇಲ್ಲ ಅಂತ ಕಲ್ತ್ಕೊಂಡು ಡಿಸೈನ್ಸ್ ಎಲ್ಲ ಸಿಂಪಲ್ ಡಿಸೈನ್ಸ್ ಬರ್ತದ್ರಲ್ಲಿ ಇದರಲ್ಲಿ ಡಿಸೈನ್ ಕ್ಲಾಸಲ್ಲಿ. ಬೋಟ್ ನೆಕ್, ಪ್ರಿನ್ಸ್ ಕಟ್, ಇಲ್ಲಿ ಸಿಂಪಲ್ ಡಿಸೈನ್ಸ್ ಎಲ್ಲ ಕಲ್ತ್ಕೊಂಡು ಹೋಗಿ ಮತ್ತೆ 1 ತಿಂಗಳು ಗ್ಯಾಪ್ ಆಯಿತು. ಅಲ್ಲಿ ಮುಗಿಸ್ಕೊಂಡು ಇಲ್ಲ ಮೇಡಮ್ ನಾನು ಫ್ಯಾಷನ್ ಡಿಸೈನ್ ಸೇರ್ಕೊಂತೀನಿ ಅಂತೇಳಿ ಬಂದು ಮತ್ತೆ ಫ್ಯಾಷನ್ ಡಿಸೈನ್ ಸೇರ್ಕೊಂಡ್ರು. ಈಗ ನೋಡಿ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಯಾರೇ ಕೊಟ್ಟರು ಹೊಲಿತೀನಿ ಮೇಡಮ್, ಬೇಡ ಪದ ನಾನು ಅದು ಬರೋದು ಬೇಡ, ಹೊಲಿಬೇಡ ಅಂತ ಅನ್ನೋದಿಲ್ಲ ನಾನು. ಆದ್ರೂ ನೋಡಿ ಅವಾಗ ನಾನು ಹೊಲಿ ಅಂತಂದ್ರೂ ಹೆದರಿಕೆ ಭಯ ಆಗಿತ್ರಿ. ಇಲ್ಲೆಲ್ಲ ಬೆಂಗಳೂರು ಮೊದಲೇನು ಅಂತಿರು, ಎಲ್ಲ ನೀಟಾಗಿ ಉಟ್ಕೋತಾರ, ಚೆನ್ನಾಗಿ ನೀಟಾಗಿ ಬರಬೇಕು ಅಂತಿರು. ಅದಕ್ಕೆ ಬೈಲು ನಾ ಕಲಿಯರಿ, ನೀಟಾಗಿ ಕಲ್ಸ್ಬೇಕು, ನನ್ನ ಹೊಲ್ಕೊಂಡ್ಕೆ ಆಮೇಲೆ ಬೇರೆ ಹೊಲಿಯೋಣ ಮತ್ತೆ ಅದ್ರ ಬೈಕೊಂಡು ಬೈಲ್ ನೀಟಾಗಿ ನಾವು ಕಲಿಬೇಕು. ನಾವು ನೀಟಾಗಿ ಈಗ ನೋಡಿದ್ರೆ ಚೆನ್ನಾಗಿ ಅಂತ ಈಗ ಬೇರೆದವರು ಹೊಲ್ಕೊಡ್ತೀನಿ ಧೈರ್ಯ ಬಂದಿದೆ. ಓಕೆ, ನೋಡಿ ಎಷ್ಟು ಧೈರ್ಯ ಬಂದಿದೆ. ಫಸ್ಟ್ ಇಷ್ಟು ಮಾತು ಆಡ್ತಿರ್ಲಿಲ್ಲ, ಅದ್ರ ಜೊತೆಗೆ ಕ್ಯಾಮ್ರಾ ಮುಂದೆ ಮೊಬೈಲ್ ವಿಡಿಯೋಸ್ ಮಾಡ್ತೀನಿ, ಕ್ಲಾಸ್ ವಿಡಿಯೋಸ್, ಅಲ್ಲೆಲ್ಲ ಬಂದು ಹಿಂದಗಡೆ ಒಬ್ಬ ಚಿಕ್ಕ ಬರ್ತಾರೆ, ಆರಾಮ ಮಾತ್ರ ಬರ್ತಿರ್ಲಿಲ್ಲ. ಈಗ ನೋಡ್ರಿ ನಮ್ ಜೊತೆ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ನಿಮ್ಗೆ, ಧೈರ್ಯ ಬಂದಿದೆ. ಇಷ್ಟೊಂದು ಮಾತಾಡ್ತಿರ್ಲಿಲ್ಲ ಅವಾಗ. ನಿಮ್ ನೋಡಿ ಕಲ್ತಿದ್ವಿ. ಇಲ್ಲೆಲ್ಲ ಜನ ಇಲ್ಲೆಲ್ಲ ಬರ್ತಾರಲ್ಲ, ಅವ್ರದ್ದು ಎಲ್ಲ ಫ್ರೆಂಡ್ಸ್ ತರ. ಅದ್ರಿಗೆ ಸಂಧ್ಯಾ ಮ್ಯಾಮ್ ಆಯ್ತು, ಉಮಾ ಮೇಡಮ್, ಇದು ಹಂಗಲ್ಲ ಇದು ಹಿಂಗಲ್ಲ ಎಲ್ಲಾನು ಹಿಂಗೆ ತಿಳಿಸಿ ಹೇಳ್ಕೊಡ್ತಾರೆ. ಧೈರ್ಯ ಬಂದ್ಬಿಟ್ಟಿದೆ. ಈಗ ಒಂದು ಫೇಸ್ ಮಾಡಿ ಎಲ್ಲ ಥರದ್ದು ಕಲ್ತಿರ್ಬೇಕು ಹೆಣ್ಮಕ್ಳು. ಓಕೆ, ಅವ್ರು ಕಾಯ್ತವ್ರೆ, ಮೇಡಮ್ ತೋರಿಸಿ ಮೇಡಮ್, ನಾವು ನೋಡ್ಬೇಕು ಅಂತ ತೋರಿಸ್ಬೇಕು. ಫಸ್ಟ್ ಬ್ಲೌಸ್ ರೀ ಥ್ರೆಡ್ ಪೈಪಿಂಗ್. ಫಸ್ಟ್ ಥ್ರೆಡ್ ಪೈಪಿಂಗೇ ಇರುತ್ತೆ. ಅವಾಗ ನೋಡಿ ಚೆನ್ನಾಗಿ ಬಂದಿಲ್ಲ, ಬೈದಿದೆ. ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂದಿಲ್ಲ. ಇಲ್ಲಂದ್ರಿ ನಾನು ನೆಕ್ಸ್ಟ್ ಹೊಲಿತೀನಿ ಅಂತಂದ್ರು. ಇದು ಓಕೆ ಅಂತ ಹೇಳಿದ್ದೆ. ಇದು ಫಸ್ಟ್ನೇ ಬ್ಲೌಸು. ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ಬೋಟ್ ನೆಕ್ ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸೆಕೆಂಡ್ ಥರ್ಡು ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಬೋಟ್ ನೆಕ್ ವಿತ್ ಫಿನಿಶಿಂಗ್ ಕಾಣಿಸ್ತಾ ಇದೆ ಅಲ್ಲ, ವಿತ್ ಫಿನಿಶಿಂಗ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಸೂಪರ್ ಕೂತಿದೆ. ಡಿಸೈನ್ಸ್ ಆಗ್ತಾ ಇರ್ಲಿಲ್ವಾ? ಹಾಕೋತಿದ್ದಿಲ್ಲ, ಎಲ್ಲ ಟೈಲರ್ ಕೆಲ ಅಂದ್ರೆ ನಾವು ಹೊಲಿಸಿದ್ ಉಟ್ಕೊಂಡು ಮತ್ತೆ ಖುಷಿ ಬೇರೆ ಇರುತ್ತೆ. ಚೆನ್ನಾಗಿ ಹೊಲ್ಕೊಂಡಿದ್ವಿ. ಎಲ್ಲರೂ ನೋಡ್ಬೋದು ನಮ್ಮ ಈಗೆಲ್ಲ ಟ್ಯೂಷನ್ ಬಿಡ್ಕೋತೀನಿ ಅಂತ ಏನು ಯಾವಾಗ ಹೊಲ್ಕೊಂಡೆ. ನಾನು ಫ್ಯಾಷನ್ ಡಿಸೈನರ್ ಸೇರಿ ನಾವು ಹೊಲ್ಕೊಂಡಿದ್ದು, ನಾವು ನೋಡ್ಕೊಂಡಿದ್ದು. ಇದು ಕಷ್ಟ, ಅವ್ರದ್ದು ಕಷ್ಟ. ಈ ಕಸ್ಟಮರ್ದೇನಾ? ಫ್ರೆಂಡ್. ಓಕೆ, ಇದ್ರಲ್ಲಿ ನಾನು ಹಾಫ್ ನೆಟ್ ಕೊಡಕ್ಕೆ ಹೇಳಿದ್ದೆ, ಅವ್ರು ಹಾಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಫುಲ್ ನೆಟ್ ಕೊಟ್ಟಿದ್ಯಾ? ಓಕೆ, ಇದು ಹಾಫ್ ನೆಟ್ ಹೇಳ್ಕೊಟ್ಟಿದ್ದ. ಸಪ್ರೇಟ್ ಹೊಲ್ದಿ ಅನ್ಸುತ್ತಲ್ಲ ಹಾಫ್ ನೆಟ್? ಓಕೆ, ಗುಡ್. ಕಸ್ಟಮರ್ ಮೇಲೆ ಡಿಪೆಂಡ್ ನೋಡಿ. ಕಸ್ಟಮರ್ ಕೊಟ್ಟಾಗ ಅವ್ರು ಯಾವ ತರ ಹೇಳ್ತಾರ ಆ ರೀತಿ ಇವ್ರು ಹೊಲ್ದಿರೋದು. ನಾವ್ ಹೇಳ್ಕೊಟ್ಟಿದ್ದೆ ಬೇರೆ, ಬಟ್ ಕಸ್ಟಮರ್ ಹೇಳಿರೋದಕ್ಕೆ ಅದು ಹಾಫ್ ನೆಟ್ ಕೊಟ್ಟು ಫುಲ್ ನೆಟ್ ಅಲ್ಲಿ ಮಾಡಿರೋದು ವಿತ್ ಪ್ರಿನ್ಸಸ್ ಕಟ್. ಗುಡ್, ಚೆನ್ನಾಗಿದೆ. ಬ್ಲೌಸ್ ಇಸ್ತ್ರಿ ಮಾಡೋದು ನಮ್ಮ ಮನೆಯವ್ರು ಇಷ್ಟೊಂದು ಹೊಲ್ದಿದ್ವಿ, ಇಷ್ಟೊಂದು ಇಸ್ತ್ರಿ ಐರನ್ ಮಾಡ್ಕೊಡು ಅಂತ ಅಂದಾಗ ಇಷ್ಟೊಂದು ಹೊಲ್ದಿದ್ವಿ, ಇಷ್ಟೊಂದು ಆಯ್ತು ಇಷ್ಟೊಂದಾಗ ಅಂತ ಕೇಳ್ತದೆ. ಇದು ಅವ್ರದ್ದು ಇದೆ ವಿ ನೆಕ್ ಕಸ್ಟಮರ್ದ. ವಿ ನೆಕ್ ಹೊಲಿಸಿರೋದು, ಇದು ಕೂಡ ಕಸ್ಟಮರ್ದ. ಸೂಪರ್, ಉಟ್ಕೊಂಡು ನೋಡಿದ್ರೆ ಚೆನ್ನಾಗಿದೆ ಅಂತ. 3 ಬ್ಲೌಸ್ ಉಟ್ಕೊಂಡು ನಾನು ಮೊನ್ನೆ ಸಂಡೆ ತಂದು ಹಾಕಿ ಫೋಟೋ ತರ್ಸ್ಕೊಂಬರ್ಬೇಕಿತ್ತು. ಓಕೆ,
ಇದು ನೋಡಿ ಸ್ಕ್ಯಾಲಪ್ ಡಿಸೈನ್. ಈ ಪೋಟ್ಲಿ ಡಿಸೈನು ಸ್ಕ್ಯಾಲಪ್ ಡಿಸೈನ್ ತುಂಬ ಚೆನ್ನಾಗಿದೆ. ಗುಡ್, ವೆರಿ ಗುಡ್. ಮಧುಬಾಲ ಇಲ್ಲಿ ಕಟ್ಟಬೇಕಿತ್ತು. ಓಕೆ, ಹಿಂಗೆ ಕಟ್. ಇದು ಓಪನ್ ಮಾಡ್ಕೊಂಡ. ಇಲ್ಲಿ ಕಟ್. ಇವ್ರ ಬ್ಯಾಚ್ ಮೊನ್ನೆ ಇವ್ರು ತೋರಿಸಿದೆ, ಜ್ಯೋತಿನವ್ರು ತೋರಿಸಿದ್ದೆ. ಇವರೆಲ್ಲ ಒಂದು ಬ್ಯಾಚು. ಎಷ್ಟು ನೀಟಾಗಿ ಕಲ್ತ್ಕೊಂಡು ಹೋದ್ರೆ ಖುಷಿ ಆಗುತ್ತೆ. ಇನ್ನೂ ಒಂದಿಬ್ಬರಿದ್ದಾರೆ ಬರ್ತಾರೆ, ಇನ್ನೂ ಇಬ್ಬರಿದ್ದಾರೆ ಬರ್ತಾರೆ. ಅವರು ಕೂಡ ಹಿಂಗೆ ಚೆನ್ನಾಗಿ ಹೊಲ್ದಿದ್ದಾರೆ. ಇದು ಬ್ಯಾಕ್ ಡಿಸೈನು, ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು ವಿತ್ ಮಧುಬಾಲ ಡಿಸೈನು. ಈ ಥರ ಮಧುಬಾಲ ಡಿಸೈನು, ಬ್ಯಾಕಲ್ಲಿ ಕೊಟ್ರಿ ಡಿಸೈನು, ಕೆಳಗಡೆ ಕಟ್ಟಿಗೋದು. ಇವೆಲ್ಲ ಹಾಕೊಂಡ್ಬರ್ಬೇಕು. ನೋಡ್ರಿ, ಫಸ್ಟ್ ಹಾಕಂತಿರ್ಲಿ, ಈಗ ಹೆಂಗಂತಾರ್ರಿ ಹಾಕಂತಿನ್ರಿ. ನಾವು ಹಂಗೆ ಖುಷಿನೇ ಬೇರೆ ಇಲ್ರಿ. ಹೌದು ಹೌದು. ಈಗ ದುಡ್ಡು ಕಟ್ಟಿ ಬೇರೆದಾರ ಹೊಲ್ಸೋದು ಬದ್ಲಿ ನಾವು ಹೊಲ್ದು ಹಾಕೊಂಡ್ರೆ ಅದು ಖುಷಿನೇ ಬೇರೆ, ಖಂಡಿತ. ಮಧುಬಾಲ ಡಿಸೈನು ಬ್ಯಾಕ್. ನಾರ್ಮಲ್ ಪ್ರಿನ್ಸಸ್ ಕಟ್ಟು. ಪ್ರಿನ್ಸಸ್ ಕಟ್ಟಲ್ಲಿ ಪ್ರಿನ್ಸಸ್ ಕಟ್ಟು ಮಧುಬಾಲ ಡಿಸೈನು, ಬ್ಯಾಕ್ ಅಲ್ಲಿ ಹೌದು ಬೋಟ್ ನೆಕ್ ಬ್ಯಾಕ್ ಡಿಸೈನ್ಸು ವಿತ್ ಪೈಪಿಂಗ್. ಚೆನ್ನಾಗಿದೆಲ್ಲ, ಕಾಣಿಸ್ತಿದೆಯಲ್ಲ, ಸೂಪರ್. ಕೆಲವರು ಡಿಸೈನ್ ಕ್ಲಾಸಿಗೆ ಏನೂ ಗೊತ್ತಿಲ್ಲದವರು ಸೇರ್ಕೋಬಹುದು. ಇದಕ್ಕೆ ಸ್ವಲ್ಪ ಟಚ್ ಇತ್ತು ಅಂದ್ರೆ ನೀಟಾಗಿ ಒಂದು ತಿಂಗಳಲ್ಲಿ ಕಲಿಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಕ್ಲೋಸ್ ನೆಕ್, ಫ್ರಂಟಲ್ಲಿ ಫ್ಯಾನ್ಸಿ ಜಿಪ್ಪು, ಕ್ಲೋಸ್ ನೆಕ್ ವಿತ್ ಪ್ರಿನ್ಸಸ್ ಕಟ್. ನನ್ಗೆ ಇವಾಗ ಗೊತ್ತಾಗ ಇಷ್ಟೊಂದು ಹೊಲ್ಸಿದಿನ ಅಂತ ಇವಾಗ ಗೊತ್ತಾಗ್ತಾ ಇದೆ. ಡೈಲಿ ಒಂದೊಂದು ಕೇಳ್ತಿರಲ್ಲ, ಒಂದೊಂದು ತಿಂಗಳಲ್ಲಿ ಕಲಿಯಕ್ಕಾಗುತ್ತಾ ಅಂದ್ರೆ ನಿಜ. ಇವರೆಲ್ಲ ಒಂದು ಬ್ಯಾಚ್ ಇದೆ, ಡೈಲಿ ಒಂದೊಂದೇನೋ ನಿನಗೆ 2-3 ಕಟಿಂಗ್ ಮಾಡಿಸ್ಕೊಂಡು ರಜೆ ಮಾಡಿಲ್ರಿ. ಸುಳ್ಳೆ ಹೇಳಬೇಕು, ಅವರೆಲ್ಲ ರಜೆ ಮಾಡ್ಯಾರ. ಜ್ಯೋತಿ ಅವ್ರು ನೋಡಿ ತೇಜಮ್ಮ, ನಾವು ಯಾವತ್ತೂ ರಜೆ ಮಾಡಿಲ್ಲ. ಮೊನ್ನೆ ಎಳಮಸಿ ಟೈಮಿಗೆ 2 ದಿನ ರಜೆ ಮಾಡಿದ್ದೆ. ಅಲ್ಲ, ಹಂಗ್ ರಜೆ ಮಾಡಿದ್ರೆ ಹೊಲ್ಕೊಂಡು ಬಂದಿದ್ಯಲ್ಲ, ಅವತ್ತಿನ ಕ್ಲಾಸ್ ಕಂಪ್ಲೀಟ್ ಮಾಡಿದ್ಯಾ. ಕಟಿಂಗು ಒಂದು ಹೇಳ್ಸ್ಕೊಂತಿಲ್ಲ, 2 ಕಟಿಂಗ್ ಹೇಳ್ಸ್ಕೊಂಡು ನಾವು ಮನೇಲಿ ಹೋಗಿ ಹೊಲಿಬೇಕು, ಅದ್ರ ಕಟಿಂಗ್ ಮಾಡ್ಬೇಕ್ರಿ. ಅವಾಗಾದ್ರೆ ನೀವು ಹೇಳೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಫಸ್ಟ್ ಒಂಚೂರು ಇದು ಆಯ್ತು, ಲೆಕ್ಕ ಐತಲ್ರಿ, ಇದು ಲೆಕ್ಕ ಐತಲ್ಲ, ಇದು ಹಂಗ್ ಬಿಡಬೇಕಪ್ಪ ಅಂತ ಅನ್ಕೊಳ್ಳ. ಮತ್ತೆ ಆಮೇಲೆ ಹೋಗ್ತಾ ಆಮೇಲೆ ನಿಮ್ಮ ಮನೇಲಿ ಹೋಗಿ ತಲೆ ತಿಂದ ಲೆಕ್ಕನ ನೈಟ್ ಮೊಬೈಲ್ನಾಗ ಹೇಳ್ಕೊಡ್ರಿ ಅಂತ ಕೇಳಿಲ್ಲ. ನಂಗೆ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಇದು ಲೆಕ್ಕ ಮಾಡ್ಬೇಕಂತವ್ರಿ, ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಾರ. ನೀವು ಬಿ ಒಂಚೂರು ಹೇಳ್ಕೊಟ್ರಿ ಇಲ್ಲಿ. ಆಮೇಲೆ ನಮ್ಮ ಮನೆಯವರಿಗೆ ಎಲ್ಲ ಡಿವೈಡೆಡ್ ಮಾಡ್ಬೇಕಂತದ್ರಿ. ಹೆಂಗ್ರಿ ಅನ್ನೋದು ಅವರು ಇಲ್ಲ ಒಂದಿನ ಹೇಳ್ಕೊಟ್ರಿ, ಹಿಂಗಿಂಗ್ ಮಾಡೋ ಹಿಂಗಿಂಗಿಲ್ಲ ಅಂತ ಹೇಳ್ಕೊಟ್ಟಾರ. ಆಮೇಲೆ ಬಂದೆ ನಿಮ್ಗೆ ಹೇಳಿದ ಮ್ಯಾಮ್ ನಮ್ಮ ಮನೆಯವ್ರಿಗೆ ಬಿಟ್ಟಿಲ್ಲ ನೋಡ್ರಿ ಹೇಳ್ಕೊಟ್ಟಾರ. ಅದೇ ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅದು ಖುಷಿ ಪಡೋದು. ಇಲ್ಲ ಮಾಡ್ತಾರೆ, ಏನಾರೇ ಮಾಡ್ಕೊಂತಾರ ಅವ್ರು, ಏನಾರೇ ಮಾಡ್ಕೊ. ಗುಡ್ ಗುಡ್. ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ, ಕಾಣಿಸ್ತಿದೆ ಅಲ್ಲ. ಸ್ಲೀವಲ್ಲಿ ಬಫ್ ಸ್ಲೀವು, ಬ್ಯಾಕ್ ಡಿಸೈನ್ ವೆರಿ ಗುಡ್ ಕಲರ್. ಇದು ಕಟೋರಿ, ಇದು ಚೆನ್ನಾಗಿ ಕೂತದಲ್ರಿ, ಚೆನ್ನಾಗಿ ಕೂತಿದೆ. ನಿಮ್ ಕಡೆ ಜಾಸ್ತಿ ಕಟೋರಿನೇ. ಕಟೋರಿ ನಮ್ಮ ಅಕ್ಕವರೆಲ್ಲ ಹುಡ್ಕೊಂತಾರೆ. ಇಲ್ಲ ಬೆಂಗಳೂರು ಕಡೆ ಸ್ವಲ್ಪ ಕಡಿಮೆ, ನಿಮ್ ಕಡೆ ಮಾತ್ರ ತುಂಬಾನೇ ಜಾಸ್ತಿ ಕಟೋರಿ ಬ್ಲೌಸ್. ಹೇಳ್ತಾ ಇದ್ರು ಕೆಲವರು, ಇದ್ರ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಟೋರಿ ಯೂಸ್ ಮಾಡ್ತಾರೆ ಮೇಡಮ್, ನಮ್ಗೆ ಕಟೋರಿಗೋಸ್ಕರ ಹೇಳ್ಕೊ ಬರ್ತೀವಿ ಕ್ಲಾಸ್ಗೆ. ಹಾಫ್ ನೆಟ್ ಇದನ್ನ ನಾವು ಹೇಳ್ಕೊಟ್ಟಿದ್ವಿ. ಅದನ್ನ ಅವ್ರು ಹೇಗೆ ಬೇರೆಯವ್ರ ಕಸ್ಟಮರ್ಗೆ ಇದು ಆಫ್ ಬೇಡ ಅಂದಾಗ ಹೇಗೆ ಮಾಡ್ಬೇಕು ಅನ್ನೋದು ಇದು ಅವ್ರ ಕ್ರಿಯೇಟಿವಿಟಿ. ಹೆಂಗ್ ಮಾಡ್ಬೇಕು ಅಂತ ನಾವು ಇಲ್ಲಿ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿರ್ತೀವಿ, ಅದನ್ನ ಅವ್ರು ಕ್ರಿಯೇಟ್ ಮಾಡಿರೋದು. ಸ್ಲೀವು, ಬ್ಯಾಕ್ ಡಿಸೈನ್, ಇಲ್ಲೂ ಕೂಡ ಹಾಫ್ ನೆಟ್. ಉಟ್ಕೊಂಬಲ್ಲ, ಎಲ್ಲ ಒಂದೊಂದ್ ತರ ಡಿಸೈನ್ ಎಲ್ಲ ಮಾಡಿಡು ಅಂದ್ರಲ್ಲ, ಅದಕ್ಕೆ ಎಲ್ಲಾನು ಮಾಡಿಟ್ಟಿನ್ರಿ. ಇದನ್ನ ಹಾಕೋಬೇಕು, ನೋಡ್ತೀನಿ, ನೋಡ್ತೀನಿ, ಎಲ್ಲ ಹಾಕೊಂಡ್ಬರ್ಬೇಕು, ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಎಲ್ಲ ತರ ಒಂದೊಂದು ನೀರ್ಗೆ ಹಾಕೋ, ಚೆನ್ನಾಗಿದೆ. ವೆಲ್ವೆಟ್, ಫ್ರಂಟ್ ಅಲ್ಲಿ ವಿ ಕಾಲರ್ ವಿ ಕಾಲರ್ ನೆಕ್ ಕಾಣಿಸ್ತಿದೆ ಅಲ್ಲ. ಓಕೆ, ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಡಿಸೈನ್, ಫುಲ್ ಸ್ಲೀವ್. ಸ್ಟಾರ್ಟಿಂಗ್ ಅಲ್ಲೇ ಪ್ಯಾಚ್ ವರ್ಕ್, ಫಿನಿಶಿಂಗ್ ಬಂದ್ಬಿಡುತ್ತೆ. ಅದು ಮಧ್ಯೆ ಇಟ್ಟಿದ್ದಾರೆ. ಇವೆಲ್ಲ ಫಸ್ಟ್ ಹೇಳ್ಕೊಟ್ಬಿಡ್ತೀವಿ. ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಕುತ್ಕೊಂಡ್ಬಿಟ್ರೆ ನೀನು ಆಮೇಲೆ ಡಿಸೈನ್ಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ಬ್ಲೌಸು ಶೋಲ್ಡರ್ ಡ್ರಾಪ್ ಆಗಲ್ಲ. ಇವೆಲ್ಲ ಬೊಟಿಕ್ ಸ್ಟೈಲಲ್ಲಿ ನೋಡಿರೋದು ನೋಡಿ. ಶೋಲ್ಡರ್ ಎಷ್ಟು ಕಡಿಮೆ ಇದೆ ಕಾಣಿಸ್ತಾ ಇದೆಯಲ್ಲ, ಒಂಚೂರು ಶೋಲ್ಡರ್ ಡ್ರಾಪ್ ಆಗಲ್ಲ, ಕೂರ್ತವೆ. ಫಿನಿಶಿಂಗ್ ಈ ರೀತಿ ಬರುತ್ತೆ. ವೆರಿ ಗುಡ್. ಹೈವಿನೇ ಇದಂತೂ ತುಂಬಾ, ಇದು ಹೊಲ್ದವರೆಲ್ಲ ಹಾಕೊಂಡ್ರೆ ಬೇರೆ. ಹೌದು, ಮನೆ ಇದು ಕುಡ್ಕೊಂಡ್ ಬಂದಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಗುಡ್, ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಇದರಲ್ಲಿ.
ಬಂದಿರೋದು ಹೌದು. ಓಕೆ, ಇದು ಕಾಲರ್ ನೆಕ್ ಚೆನ್ನಾಗಿದೆ ಅಲ್ಲ, ಬ್ಯಾಕಲ್ಲಿ ಓಪನ್. ಪ್ಯಾಚ್ ವರ್ಕ್ ಡಿಸೈನ್ ಎಲ್ಲ ಸ್ಟಾರ್ಟಿಂಗಲ್ಲೇ ಬಂದ್ಬಿಡತ್ತೆ. ಚೆನ್ನಾಗಿದೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ಸ್ ಸೂಪರ್. ಬಾರ್ಡರ್ ಸ್ಯಾರಿಲಿ ಫ್ರಂಟಲ್ಲಿ ಸ್ಕ್ಯಾಲಪ್ಪು, ಬ್ಯಾಕಲ್ಲಿ ಬಾರ್ಡರ್ ಸ್ಯಾರಿಲಿ ಹೊಂದಿರೋದು ಪ್ರಿನ್ಸಸ್ ಕಟ್. ಇವಾಗೆಲ್ಲ ಇದು ಟ್ರೆಂಡಿಂಗ್ ಇದೆ, ಇದೆಲ್ಲ ವೆರಿ ಗುಡ್. ಎಲ್ಲ ಶೋಲ್ಡರ್ ಕಮ್ಮಿ ಇರುತ್ತೆ, ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಫ್ರಂಟ್ ಬ್ಯಾಕ್ ಬೋಟ್ ನೆಕ್ಕು, ಸ್ಕ್ಯಾಲಪ್ ಡಿಸೈನು, ಫ್ರಂಟ್ ಟಕ್ಸ್. ಚೆನ್ನಾಗಿದೆಯಾ? ಹಾಂ ಎಸ್, ಪ್ರಿನ್ಸಸ್ ಕಟ್ಟಲ್ಲಿ ಪೈಪಿಂಗ್, ಪ್ರಿನ್ಸಸ್ ಕಟ್ಟಲ್ಲಿ ಪೈಪಿಂಗು, ಬ್ಯಾಕ್ ಡಿಸೈನ್ ಇವಾಗ ಟ್ರೆಂಡಿಂಗ್ ಇದೆಯಲ್ಲ, ಇಟ್ಕೊ ಒಂಚೂರು, ಇವಾಗ ಟ್ರೆಂಡಿಂಗ್ ಇದೆಯಲ್ಲ ಈ ಟೈಪು, ಇದರಲ್ಲಿ ಕಟ್ಟಕ್ಕೆ ಬರುತ್ತೆ ಬ್ಯಾಕಲ್ಲಿ. ಇವಾಗ ಮೇಲಕ್ಕೆ ಹೋಗ್ಬಿಟ್ಟು ಇವಾಗೆಲ್ಲ ನ್ಯೂ ಡಿಸೈನ್ಸ್ ಇರುತ್ತೆ. ಮತ್ತು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟಿಗೆ ಪೈಪಿಂಗ್. ಓನರ್ ಆಂಟಿಗೆ ಹೋಗಿಯಾ? ಓಕೆ. ನಿನ್ನೆ ನೈಟ್ ಬೆಳಗ್ಗೆ ಹೋದ್ರಿ, ನೈಟ್ ಅವ್ರಿಗೆ ಉಳಿಸಿ, ಯಾಕಂದ್ರೆ ಅವ್ರ ಭುಜ ಡೌನ್ ಶೋಲ್ಡರ್ ಡ್ರಾಪ್ ಆಗುತ್ತಾ? ಕರೆಕ್ಟ್ ಇರ್ತದೆ. ಒಂಚೂರು ಲೂಸ್ ಇತ್ತು, ಒಂದು ಫಿಟ್ಟಿಂಗ್ ಹಾಕ್ಕೊಟ್ಟ. ಹೌದಾ? ವೆರಿ ಗುಡ್. ನಿನ್ನೆ ಹೋಗಿದ್ರಿ ಅಂತ ಧೈರ್ಯ ಬಂದಿದೆ ಕಸ್ಟಮರ್ದು. ಬಿಚ್ಚಿ ರೆಡಿ ಮಾಡೋದು ಇದ್ರಿ, ಯಾ ರೆಡಿ ಮಾಡಿದ್ರಿ? ಸುಮ್ಮನೆ ಇರಲಿ, ಇದು ಒಂಚೂರು ಜಾಸ್ತಿ ಆಗಿತ್ತು. ಹಾಂ ಎಸ್, ಬಿಚ್ಚಿ ಬಟನ್ ಹಾಕ್ಬಿಟ್ಟಿದ್ವಿ. ಹಾಂ ಜಾಣ. ಇದು ಹಿಂಗಲ್ಲ, ಹಿಂಗೆ ಇದು ಜಾಯಿಂಟ್ ಮಾಡಿನೇ ಮಾಡಿಸ್ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಹಿಂಗೆ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಬ್ಯಾಕಲ್ಲಿ ಕಾಣಿಸ್ತಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಗುಡ್. ಇವ್ರದ್ದೆಲ್ಲ ಒಂದು ಬ್ಯಾಚಲ್ಲಿ ಫುಲ್ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕಲ್ಲಿ ಫುಲ್ ಎಲ್ಲ ಸ್ಕ್ಯಾಲಪ್ ಡಿಸೈನ್, ಈ ಟ್ರೆಂಡಿಂಗ್ ಇರೋದು. ಪೈಪಿಂಗು, ಬೀಡ್ಸು. ಕುಚ್ ಕ್ಲಾಸಿಗೆ ಸೇರ್ಕೊಂಡ್ಬಿಟ್ರು, ಕುಚ್ ಕ್ಲಾಸಿನ ಬೀಡ್ಸ್ ಇತ್ತು. ಗೊತ್ತಿರಿ, ನೀವು ಹಾಕೊಂಬಂದಾಗಲೇ ಗೊತ್ತಾಯ್ತು ರೀ, ತೋರಿಸ್ಬೇಕು ಅಂತ ತಂದಿದ್ದೀರ ಅಂತ. ಕುಚ್ ಕ್ಲಾಸಿಗೆ ಸೇರ್ಕೊಂಡು ಇವರೇ ಕಲ್ತ್ಕೊಂಡು ಹಾಕ್ಬೋದು. ಖಂಡಿತ ಖಂಡಿತ ಖುಷಿ ಆಗತ್ತೆ ನೋಡಿ, ಅವ್ರ ಖುಷಿ ನೋಡ್ರಿ, ಅದಕ್ಕಿಂತ ಬೇಕಾ ನಮಗೆ ಖುಷಿ? ನಮ್ಗೆ ಇದೇ ಬೇಕಾಗಿರೋದು. ನೀವು ಖುಷಿಯಾಗೋಯ್ತು ಅಂದರೆ, ನಿಮಗೆ ತೃಪ್ತಿ ಆಯ್ತು ಅಂದ್ರೆ ನೀವು ಕಾನ್ಫಿಡೆನ್ಸಲ್ಲಿ ಬೇರೆ ಬಲಿತೀರ. ತುಂಬಾ ಖುಷಿ ಆಗಿದೆ. ಹೌದು. ನಾವು ಬರ್ಲಿ ಬೇಡ ಅಂತಿದ್ದ ಜ್ಯೋತಿ ಬೈಬಿಟ್ಟು, ಅಯ್ಯೋ ಹೋಗಿ ಚೆನ್ನಾಗಿದ್ದು ಮಾಡ್ತಾರೆ ನೆನ್ಪಿಟ್ಟು. ಹೌದು. ಅದ್ರಾಗೆ ಮೊನ್ನೆ ನಮ್ಮ ಹೊಸ ಕುಳಿತಂದ್ರದೆಲ್ಲ ಯೂಟ್ಯೂಬ್ ಕಲೆಕ್ಷನ್ ಮಾಡ್ಕೊಂಡು ಪಟ್ಟಿ ನೋಡಿದ್ರು. ಜ್ಯೋತಿದು ನಿಮ್ಗೆ ನೋಡಿ, ಅಯ್ಯೋ ನಾನು ಹೋಗಿದ್ದಕ್ಕಿತ್ತು ಅನ್ಸುತ್ತೆ. ಜೋರಾಗಿ ಹೇಳಿ, ಅವ್ರಿಗೆ ಕೇಳಿಸಲ್ಲ. ನಾನು ಇದೇ ಮಾಡ್ಕೊಂಡು ಬಂದಿರ್ಬೇಕಿತ್ತಲ್ಲ ಅಂತ ನಮ್ಮ ನೆನಪಿ ಅದೇ ಹೋಗಿದ್ರೆ ಹೋಗಂತಂದ್ರು. ಅದಕ್ಕೆ ಬಂದ್ಬಿಟ್ರಿ, ಅವರೇ ತಂದ್ಬಿಟ್ಟಾರ್ರಿ ಈಗ. ಹೌದಾ? ಗುಡ್. ಅವ್ರು ಏನು ಹೇಳಿದ್ರು ನಿಮ್ಗೆ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಮೊನ್ನೆ ನಮ್ಮ ಜ್ಯೋತಿದು ಫ್ಯಾಷನ್ ಡಿಸೈನ್ದು ವಿಡಿಯೋ ಮಾಡೋದ್ನಲ್ವಾ, ಅದನ್ನ ಹೊಸ ಟಿವಿ ತಂದಿದ್ದಾರೆ, ಟಿವಿಲಿ ಹಾಕಿದ್ದಾರೆ. ನಾನು ಅವರು ವಿಡಿಯೋ ಮಾಡೋದಿದೆಲ್ಲ ನೋಡ್ಬಿಟ್ಟು ಇವ್ರಿಗೆ ಖುಷಿಯಾಗಿದೆ. ವಿಡಿಯೋ ಬಂದು ಕೆಲವರು ಬರಲ್ಲ, ತುಂಬ ಜನ ಕ್ಲಾಸಸ್ ಸೇರ್ಕೊಂಡಿರ್ತಾರೆ, ಕೆಲವ್ರು ಬರಲ್ಲ. ಬಟ್ ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ನಾನು. ಇದನ್ನ ಮಾಡ್ತು ಅಂದರೆ ನಿಮ್ಮನ್ನ ಗುರ್ತಿಸಿ ನಿಮ್ಗೆ ಆರ್ಡ್ರುಗಳು ಬರ್ಬೇಕಂದ. ಈಗ ಎಷ್ಟೋ ಜನ ನೀವು ಅಲ್ಲಿ ನಮ್ಮ ನಾಗಮಣಿ ಅವ್ರಿಗೆ ಎಷ್ಟು ಜನ ಅವ್ರು ಬಂದವರೆಲ್ಲ ನನ್ನ ಬಿಟ್ಟ ಫಸ್ಟ್ ಅವ್ರನ್ನೇ ಮಾತಾಡ್ತಾರೆ. ಹೌದು, ನನಗೆ ಖುಷಿ ಅನ್ನಿಸ್ತು. ಹಂಗೆ ಅವ್ರು ಈಗ ಒಂದು ಹಾಡುಗಳು ಅವ್ರು ನೀವು ಚೆನ್ನಾಗಿ ಹೊಲಿತಿದ್ರೆ ಎಲ್ಲ ತೋರಿಸ್ತೀವಲ್ಲ, ಹೊಲಿದಾರಲ್ವಾ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ರಿಲೇಷನ್ ಆಗಿರ್ಬೋದು, ಅಕ್ಕಪಕ್ಕ ಅವ್ರ ಮನೆ ನೋಡಿದಾಗ ಈಗ ಚೆನ್ನಾಗಿದೆ ಅಂತ ಸ್ಕ್ರೀನ್ ಶಾಟ್ ಹೊಡೆದು ನಿಮ್ಗೆ ಆರ್ಡರ್ ತರ್ತಾರೆ. ಅದಕ್ಕೋಸ್ಕರ ಬಂದು ನಾವು ಮಾಡಿಸ್ಕೊಳ್ರಮ್ಮ ವಿಡಿಯೋನ ಅಂತ ಹೇಳೋದು. ಕೆಲವರು ವಿಡಿಯೋ ಮುಂದೆ ಬರೋಕ್ಕೆ ಹಿಂಜರಿತಾರೆ. ನೋಡ್ರಿ, ನೀನು ಒಳ್ಳೆ ಅಂತಿದ್ದೇನ್ರಿ. ಚೆನ್ನಾಗಿದೆ ಅಲ್ವಾ? ಇವರೆಲ್ಲ ನೋಡಿದ್ದು ಅಷ್ಟೇ. ಇದು ವಿ ಕಲರ್ ನೆಕ್ ಇಲ್ಲಿ ತೋರಿಸಿದೆ, ಕಾಣಿಸ್ತಾ ಇದಲ್ಲ? ಇದು ತುಂಬಾ ಚೆನ್ನಾಗಿದೆ. ಬೇಬಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಬೇಬಿ ಕಲರು. ಬ್ಯಾಕಲ್ಲಿ ಕೋಟಿ ಡಿಸೈನು, ಸ್ಲೀವ್ ಡಿಸೈನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೂ ಕೆಲವರು ಸ್ಲೀವ್ ಡಿಸೈನ್ನ ಸಪ್ರೇಟ್ ಮಾಡಿ ಇಟ್ಕೊತಾರೆ. ಯಾಕೆಂದರೆ ಎಲ್ಲರೂ ಎಲ್ಲ ಸ್ಲೀವ್ ಹಾಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ಏನು ಮಾಡ್ತಾರೆ, ಸಪ್ರೇಟಾಗಿ ಸ್ಲೀವ್ ಡಿಸೈನ್ನ ಮಾಡಿ ಇಟ್ಕೊಂಡಿರ್ತಾರೆ. ಕಸ್ಟಮರ್ ಕೇಳಿದಾಗ ಅದಕ್ಕೆ ಸೂಟಾಗಿ ಅವ್ರಿಗೆ ಎಲ್ಲ ಥರ ಬೇಕು, ಯಾವ್ದು ತೋರಿಸಿದ್ರು ಮಾಡ್ಕೊಡೋ ಥರ ಮಾಡಿ ಇಟ್ಕೊಂಡಿರ್ತಾರೆ. ಇದಕ್ಕೆ ಯಾವುದೋ ಈ ಡಿಸೈನ್ಗೆ ಈ ಸ್ಲೀವ್ ಬೇಕಾ ಸ್ಪಟ್ ಅಂತ ಮಾಡಿಬಿಡ್ತಾರೆ. ಬಟ್ ಇವ್ರಿಗೆ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ಚಕ್ಕೆ ಸೇರಿನಲ್ಲಿ ಫುಲ್ ಸ್ಲೀವ್ ಡಿಸೈನ್ ಎಲ್ಲಾನು ಕಲ್ತಿದ್ದೀವಿ. ಹ್ಞೂ ಹೇಳ್ತಾ ಇರೋದ್ರಿ ನಾನು. ಯಾವುದಕ್ಕೂ ಮಾಡಿದ್ವಿ. ಅದನ್ನೇ ಪ್ಯಾಚ್ ವರ್ಕ್ ಡಿಸೈನ್, ಸ್ಲೀವ್ ಡಿಸೈನ್ಸ್ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀರಾ, ಇದಕ್ಕೆ ಯಾವುದು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಾಗ ಕಲ್ತಿನಲ್ಲ, ಇವಕ್ಕೆಲ್ಲ ಬೇಡ ನಾನೇ ಮಾಡಿದ್ವಿ. ಅವೆಲ್ಲ ಅವರಿ ಜಾಸ್ತಿ ಸ್ಲೀವ್ ಡಿಸೈನ್, ಓಪನ್ ಸ್ಲೀವ್. ಭಾಳ ಚೆನ್ನಾಗಿ ಕಲ್ತ್ರಿ ಬಿಡ್ರಿ. ಖುಷಿ ಆಯ್ತೇನ್ರಿ? ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಖಂಡಿತವಾಗ್ಲೂ ತುಂಬ ಜನ ಹೆಣ್ಮಕ್ಳುಗಳು ಮನೆಗೇ ಸೀಮಿತವಾಗಿರ್ತಾರೆ. ಇವರು ಏನು ಸುಮ್ಮನೆ ಕೆಲಸ ಇಲ್ಲದೆ ಬರ್ತಾ ಇಲ್ಲ. ಇವ್ರ ಮನೆ
3 ಜನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ತಿಂಡಿ ಮಾಡಿ ಮತ್ತೆ ನಮ್ಮ ಹತ್ರ ಅನ್ನ ಒಂದೇನೋ ಅನ್ನ ಸಾಂಬಾರು ತಿನ್ನಲ್ಲ, ಈ ರೊಟ್ಟಿ ಪಲ್ಯಗಳೆಲ್ಲ ಮಾಡ್ಕೋಬೇಕಲ್ಲ ನಿಮ್ಮ ಇದ್ರಲ್ಲಿ. ಹೋಗಿ ಅಲ್ಲಿ ಹೋಗಿ ಅವ್ರ ಯಜಮಾನ್ರಿ ರೊಟ್ಟಿ ಪಲ್ಯ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಮಾಡಿರ್ತಾರೆ. ಡೈಲಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾರೆ. ಬಂದಾಗ ರೊಟ್ಟಿ ಮಾಡ್ಲೇಬೇಕು. ಮತ್ತೆ ಸಂಜೆ ರಾತ್ರಿ ಚಪಾತಿ ಮಾಡ್ತೀರಾ? ಅನ್ನ ಜಾಸ್ತಿ ತಿನ್ನೋದು ಚಪಾತಿ ರೊಟ್ಟಿ ಅಂತೂ ಕಂಪಲ್ಸರಿ ಇರ್ಬೇಕು. ಜೋಳದ ರೊಟ್ಟಿನ ಮತ್ತೆ ಬಡ್ಕೊಂಡ್ ತರ್ಬೇಕಲ್ರಿ ನಮ್ಗೆ. ಇಲ್ಲ ನಾವು ತಿನ್ನಲ್ಲ. ಇರ್ಲಿ ಬಿಡು, ಹೋಗ್ಲಿ, ವಿಡಿಯೋ ಮುಂದೆ ಬೇಡ. ಓಕೆ ಓಕೆ, ಅರ್ಥ ಆಯ್ತಲ್ವಾ? ಇವಾಗ ನೀವೇನಾದ್ರೂ ಕಲಿಬೇಕು ಅಂತ ಆಸೆ ಇತ್ತು ಅಂದ್ರೆ ಖಂಡಿತವಾಗ್ಲೂ 1 ತಿಂಗಳಲ್ಲಿ ನಾವು ಕಲ್ಸಕ್ ರೆಡಿ ಇದೀವಿ. ನಿಮಗೆ ಕಲಿಯೋ ಕೆಪಾಸಿಟಿ ಇದೆಯಾ? ನಿಮ್ಮನ್ನೇ ಕ್ವಶನ್ ಮಾಡ್ತಿದ್ದೀನಿ ನಾನು. ನಿಮಗೆ ಕಲಿಯೋ ಕೆಪಾಸಿಟಿ ಇದ್ದರೆ ಬನ್ನಿ, ನಮ್ಮ ಹತ್ರ 100% ಕಲಿಸ್ತೀವಿ. ನೀವು ಬನ್ನಿ, ನಾವು ಕಲಿಸ್ತೀವಿ ಅಂತ ನಾವು ಯಾರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನಿಮಗೆ ನೀವು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. ಇವರೇ ಕಲಿತಾ ಇದಾರಂತೆ, ನಾವು ಯಾಕೆ ಕಲಿಬಾರ್ದು? ಸರಿ, ನಾವು ಕಲಿತು ತೋರಿಸ್ಬೇಕು ಬೇರೆಯವ್ರಿಗೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಹೇಳ್ಕೊಡೋಳು ನಾನೇನೆ, ಕಲಿಯೋರು ನೀವಾಗಿರ್ತೀರ. ನಾನು ಪ್ರತಿ ಸಲ ಹೇಳೋದು ಅಷ್ಟೇ, ಕಲಿಯೋರು ನೀವಾಗಿರ್ತೀರ. ನಾನಿಲ್ಲಿ 1000 ಜನ, ಅಷ್ಟು ಜನಕ್ಕೆ ಕಮ್ಮಿ ಇದ್ರು ಆನ್ಲೈನು ಆಫ್ಲೈನ್ ಎಲ್ಲ ಸೇರಿ 100 ಮೆಂಬರ್ಸ್ಗಳು ಆಗ್ತಾರೆ. ಅಷ್ಟು ಜನಗಳು ಹೇಳ್ಕೊಡೋಳು ನಾನೇ ಆಗಿರ್ತೀನಿ. ಆದರೆ ಕಲಿಯೋರು ನೀವಾಗಿರ್ತೀರ. ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಒಲಿಬೇಕು, ಎಲ್ಲರಂತೆ ನಾನು ಬದುಕಬೇಕು ಅಂತಂದ್ರೆ ಇವತ್ತಿನ ಕಟಿಂಗ್ ಇವರೆಲ್ಲರೂ ಅಷ್ಟೇ. ನಮ್ಮ ಕ್ಲಾಸಿಗೆ ಬರೋ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಇವತ್ತಿಲ್ಲಿ ಕಟಿಂಗ್ ಮಾಡಿದ್ರು ನಾಳೆ ಸ್ಟಿಚ್ ಮಾಡ್ಕೊಂಡು ತರಬೇಕು. ಕೆಲವರು ಸ್ಟಿಚಿಂಗು ಬ್ಯಾಕ್ ಮಾತ್ರ ಇಲ್ಲಿ ಮಾಡ್ಕೊತಾರೆ, ಮಿಕ್ಕಿದ್ದು ಮನೆಗೆ ತಗೊಂಡು ಫಿನಿಶ್ ಮಾಡ್ಕೊಂಡು ಬರಬೇಕು. ಇಲ್ಲ ಕೆಲವರು ಫುಲ್ ವಿಡಿಯೋ ಕೊಟ್ಟಿರ್ತೀವಲ್ಲ ಎಲ್ಲ ಮುಗಿಸ್ಕೊಂಡೇ ಬರಬೇಕು. ಹಂಗಾಗೋದಕ್ಕೆ ಇಷ್ಟೊಂದು ಫಿನಿಶ್ ಆಗಿರೋದು. ಹಂಗಾಗಿ ನಿಮಗೆ ಕಾನ್ಫಿಡೆನ್ಸ್ ಇದ್ದು, ಇಲ್ಲ ಮೇಡಮ್ ನಾವು ಕಲಿತೀವಿ, ನಾವು ಎಲ್ಲರಂತೆ ಬದುಕಬೇಕು, ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ನೆಕ್ಸ್ಟ್ ವರ್ಷದಲ್ಲಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬನ್ನಿ, ನಾವು ಕಲ್ಸಕ್ಕೆ ರೆಡಿ ಇದ್ದೀವಿ. ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಂದು ಆರಾಮಾಗಿ ಕಲ್ತ್ಕೊಂಡು ಫೆಬ್ರವರಿ ಹೊತ್ತಿಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ. ನಮ್ಮ ಹತ್ರ ಬಂದು 15 ದಿನಕ್ಕೆ ಬಂದ್ಬಿಡುತ್ತೆ ಕಾನ್ಫಿಡೆನ್ಸು. ಯಾಕೆ ಅಂದರೆ ಫಸ್ಟ್ 2 ಬ್ಲೌಸಲ್ಲೇ ಫಿನಿಶಿಂಗ್ ಬಂದ್ಬಿಡುತ್ತೆ ನಿಮಗೆ. ಮೇಡಮ್ 6 ತಿಂಗಳು ಅಲ್ಲಿ ಹೋಗಿದ್ವಿ, 3 ತಿಂಗಳು ಇಲ್ಲಿ ಹೋಗಿ ತಲೆನೇ ಕೆಡಿಸ್ಕೊಬಿಡಿ, ಬೇರೆಯವ್ರದ್ದೆಲ್ಲ ಬಿಟ್ಟಾಕ್ಬಿಡಿ. ನಮ್ಮ ಹತ್ರ ಬನ್ನಿ, 1 ತಿಂಗಳು ಸಾಕು ನಮಗೆ. 6 ತಿಂಗಳು ಬೇಡ, ಅಷ್ಟು ನಿಮ್ಮನ್ನು ಇಟ್ಕೊಂಡ್ರೆ ಬೇರೆಯವ್ರು ಕಲ್ಸಕ್ಕೆ ಜಾಗ ಬೇಕಲ್ಲ ನಮಗೆ. ಕಂಟಿನ್ಯೂ ಕ್ಲಾಸ್ ಇರುತ್ತೆ 1 ತಿಂಗಳನ್ನ. ಇಷ್ಟು ಹೌದು, 1 ತಿಂಗಳಲ್ಲಿ ಇಷ್ಟು ನೀಟಾಗಿ ಕಳಿಸೋದು, ನಿಮ್ಮನ್ನು ಕಳಿಸೋದು, ಮತ್ತೆ ಹೊಸಬ್ರು ಸೇರ್ಕೊಂಡು ಅವ್ರವ್ರಿಗೆ ಕಳಿಸ್ತಾವ. 1000 ಜನ ನಾವು ಬೆಳೆಸ್ಬೇಕಲ್ವಾ, ಒಬ್ರಿಬ್ರು ಅಲ್ವಲ್ಲ. ನಿಮ್ಮಂತ ಇವರಂತ ಕಾನ್ಫಿಡೆನ್ಸ್ ಇರೋರು ತುಂಬಾ ಜನ ಇರ್ತಾರೆ, ಅಂಥವ್ರು ನಾವು ಬೆಳೆಸ್ತಾ ಇದೀವಿ ಕೂಡ. ನಿಮ್ಗೆ ಅದು ಇತ್ತು, ನಾವು ಕಲಿಬೇಕು ಅಂತಂದರೆ ಖಂಡಿತವಾಗ್ಲೂ ಕಲೀರಿ. ಯಾಕಂದರೆ ಕೆಲವರು ವಿಡಿಯೋ ನೋಡಿಲ್ಲ ಅಂತನೋರು 1ನೇ ತಾರೀಕಿಂದ ಕ್ಲಾಸಸ್ಗಳು ಶುರು ಆಗ್ತಾ ಇದೆ. ಇನ್ನೂ ಅವ್ರಿಗೆ ಬೇಸಿಕ್ ಹೇಳ್ಕೊಡ್ತಾ ಇರ್ತೀವಿ, ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು. 3ನೇ ತಾರೀಕು 5ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಯಾರಾದರೂ ಸೇರ್ಕೋಬೇಕು ಅಂದರೆ ಸೇರ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಲೇಟಾಗಿ ಅನೌನ್ಸ್ ಮಾಡ್ತಾ ಇರೋದ್ರಿಂದ, ನಾವು ಟ್ರಿಪ್ ಎಲ್ಲ ಹೋಗ್ಬಿಟ್ಟಿದ್ವಿ, ಆ ವಿಡಿಯೋ ಮಾಡೋಣ ಅಂತಿದ್ವಿ, ನಂಗೆ ಟೈಮೇ ಸಾಕಾಗಲಿಲ್ಲ. ಸೊ ಹಾಗಾಗಿ ನಿನ್ನೆ ತುಂಬ ಟಯರ್ಡ್ ಆಗಿತ್ತು, ಇವತ್ತು ಕೂಡ ಟಯರ್ಡ್ ಆಗಿದೆ. ಆದ್ರೂ ನಮ್ಮ ಹುಡುಗಿ ಮೇಡಮ್ ರೆಡಿ ಇದೀನಿ ನಾನೇ ರೆಡಿ ಇಲ್ಲ ಅಂತ ಹೆಂಗೆ ಹೇಳಿದ್ರೆ ನನಗೆ ಆಗಲ್ಲ ಅನ್ನೋದು ಬರಲ್ಲ. ಆಯಿತು ಬಾ ಅಂತೇಳಿ ಕರೆದಿರೋದು ಇವತ್ತು. ಹಂಗಾಗಿ ಇವತ್ತೇ ವಿಡಿಯೋ ಬಿಡ್ತಿದ್ದೀನಿ. ನಾಳೆ ನಾಡಿದ್ದು ಸೇರಿಕೊಂಡ್ರೆ 1ನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ. ಮಿಸ್ ಮಾಡಿದೆ ಕ್ಲಾಸಿಗೆ ಸೇರಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಫೆಬ್ರವರಿ ಹೊತ್ತಿಗೆ ನೀವು ಇದೇ ಥರ ವಿಡಿಯೋ ಮಾಡ್ಕೊಂಡು ಮೇಡಮ್ ನಾವು ನೋಡಿ ನಾವ್ಯಾರು ಕಮ್ಮಿ ಇಲ್ಲ ಅಂತ ತೋರಿಸ್ರು ಅಂತೆ. ಓಕೆನಾ? ಸರಿ ಕಣ್ರೋ, ಏನಾದ್ರು ಹೇಳೋದಿದೆಯಾ? ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ತುಂಬಾ ಥ್ಯಾಂಕ್ಸ್ ರೀ. ಓಕೆ, ಇದು ಬರೋದೇ ಪರವಾಗಿಲ್ಲ, ಬಹಳ ಚಂದ. ದೇವರ ಆಶೀರ್ವಾದ ಇದೆ. ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಅರ್ಥ ಮಾಡಿಸಿ ಹೇಳ್ಕೊಟ್ರೆ ನಂಗೆ ಅದೊಂದು ಭಾಳ ಖುಷಿ ಇದೆ. ಯಾಕಂದ್ರೆ ಒಂದೊಂದು ಇಲ್ಲಿದ್ದು ಅದು ಹಿಂಗಾಯ್ತು ಇದು ಹಿಂಗಾಯ್ತು ಗೊತ್ತಾಗ್ತಿಲ್ರಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿವಿ, ಇದಕ್ಕಿಂತ ಹೆಚ್ಚಿನ ಏನು ಹೇಳ್ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ರೀ. ಓಕೆ, ನಿಮ್ಮ ಕಡೆ ಇರೋರು ಭಾಷೆ ಅರ್ಥ ಆಗಲ್ಲ ಅಂತೇಳಿ ಎದುರ್ಕೊಂತಾರೆ ತುಂಬಾ ಜನ. ಕ್ಲಾಸಿಗೆ ನನ್ನ ಹತ್ರ ಮಾತಾಡೋಕ್ಕೆ ಎದುರುತ್ತಾರೆ. ಅವ್ರಿಗೇನು ಹೇಳ್ತೀಯಾ? ಅವ್ರು ಆನ್ಲೈನ್ ಕ್ಲಾಸಲ್ಲಿ ಇರ್ತಾರೆ. ಮೇಡಮ್ ನಮಗೆ ನಿಮ್ಮ ಭಾಷೆ ನಮ್ಗೆ ಅರ್ಥ ಆಗಲ್ಲ, ನಮಗೆ ನಿಮ್ಮ ಭಾಷೆ ಅರ್ಥ ಆಗಲ್ಲ, ನಾವು ಹೆಂಗೆ ಕಲಿಯೋಕ್ಕಾಗುತ್ತೆ ಅಂತ ತುಂಬ ಜನ ಬಿಜಾಪುರ ಸೈಡವರು, ಗುಲ್ಬರ್ಗ ಸೈಡವರು ಎಲ್ಲ ಫೋನ್ ಮಾಡ್ತಾರಲ್ಲ, ಎದುರ್ಕೊಂಡು ನನ್ನ ಜೊತೆ ಮಾತಾಡ್ತಾರೆ. ನಂದು ನಮ್ದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಫಸ್ಟ್ ಬಂದಾಗ ನಾ ಹೇಳಿದ್ರು ನೀವು ಅರ್ಥ ಮಾಡ್ಕೊತೀರಿ ಅಂದ್ರೆ ಟೈಮ್ ತೊಗೊತೀರಿ. ಸ್ವಲ್ಪ ಟೈಮ್ ತಗೋರಿ ಮೇಡಮ್. ಒಂದ್ಸರಿ ಅಂದ್ರೆ 2 ಸರಿ ಕೇಳ್ಬೇಕ್ರಿ. ಕೇಳಿದ್ರೆ ನೀವೇನು ಏನೂ ಬೇಜಾರಾಗಲ್ಲ. ಬೈತೀನಲ್ಲೇ ಬೈದನ ಮಾಡೋದು ಯಾವಾಗ ಒಂಚೂರು ಅದು ನಮ್ಮ ತಪ್ಪಿದ್ರೆ ಬೈತ್ರಿ. ಇದು ಸುಮ್ಮನೆ ಯಾವತ್ತು ತಪ್ಪಿದ್ದಾಗ ಎಲ್ಲರೂ ಬೈದ್ರು, ಇವರು ಅವರು ಅಂತಲ್ಲ. ತಪ್ಪಿದ್ರೆ ಬೈದ್ರೆ ನಾವು ತಪ್ಪಿದ್ದಾಗ ತಿದ್ದಿ ಬುದ್ಧಿ ಹೇಳಬೇಕು. ಸರಿ ಇದ್ದಾಗ ನೋಡಿ ಇವತ್ತೆಲ್ಲ ಮಾಡಿದ್ವಿ ಅಪ್ರಿಷಿಯೇಟ್ ಮಾಡಬೇಕು. ಅವಾಗ್ಲೇ ನಾವು ಒಳ್ಳೆ. ಸುಮ್ಮನೆ ಎಲ್ಲದಕ್ಕೂ ಹೊಗಳಿದ್ರೆ ಅದಕ್ಕೆ ಬೆಲೆ ಇರಲ್ಲ ಅಲ್ವಾ? ಹಾಗೆ ಭಾಷೆ ಅರ್ಥ ಆಗಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಒಂದಲ್ಲೇ 2 ಸರಿ ಕೇಳ್ರಿ, ಕೇಳಿಲ್ಲ ಅಂದ್ರೆ ಅರ್ಥ ಮಾಡ್ಕೊರಿ. ಅವ್ರೇನೋ ಬೇಜಾರಾಗಲ್ರಿ. ನಾನು ಎಲ್ಲ ನಿಮ್ಮ ಥರನೇ ಇದ್ದಿದ್ದೆ. ಅದೇ ಗುಲ್ಬರ್ಗ ಸೈಡು, ಬಿಜಾಪುರ ಸೈಡು, ಹುಬ್ಳಿ ಎಲ್ಲ ನಮ್ಮದು ಭಾಷೆ ಅದೇ ಸೇಮ್ ರೀ.
ನಾನು ಕಲಿತೀನೋ ಇಲ್ಲೋ ಅನ್ಕೊಂಡೆ ಇಲ್ಲಿ ಬಂದಿದೆ. ಅದಕ್ಕೆ ನಮ್ಮ ಮದುವೆ ಹೊಲಿಯಲ್ರಿ ಅಂತಿದೆ. ಇವಾಗ ಮೇಡಮ್ ನಾನು ಪರ್ಫೆಕ್ಟ್ ಆಗಿ ರೆಡಿ ಮಾಡೋದು ಅಷ್ಟೇ ಅಷ್ಟೇ. ಚೆನ್ನಾಗಿ ಕಲ್ತೀನಿ. ಡಬಲ್ ಕಾನ್ಫಿಡೆನ್ಸ್. ಎಲ್ಲ ನೀವು ಕಲೀರಿ, ಮೇಡಮ್ ಹೇಳ್ತಾರೆ, ಅರ್ಥ ಮಾಡ್ತಾರೆ ಅಷ್ಟೇ. ಓಕೆ, ಆರಾಮಾಗಿ ಭಾಷೆ ಅರ್ಥ ಆಗಲ್ಲ ಅಂತ ಅಲ್ಲೇನೇ ಕೆಡಿಸ್ಕೋಬೇಡಿ. ನಿಮ್ಮ ಗುರುಭಾಗ ಹೇಳೋರು ತುಂಬ ಜನ ಆನ್ಲೈನ್ ಕ್ಲಾಸಲ್ಲೂ ಇದ್ದಾರೆ, ಲೈವ್ ಕ್ಲಾಸಲ್ಲೂ ಇದ್ದಾರೆ. ಅವ್ರ ಜೊತೆ ಅಂದ್ರೆ ಅವರು ಸ್ವಲ್ಪ ಫಾಸ್ಟ್ ಆಗಿ ಮಾತಾಡೋದ್ರಿಂದ ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ನಿಧಾನಕ್ಕೆ ಮಾತಾಡೋ ಅಂತಂದು ಒಂದು ಇಷ್ಟು ಸ್ಲೋ ಮಾಡಿ ಇನ್ನೂ ಫಾಸ್ಟಾಗಿ ಮಾತಾಡ್ತಿದ್ರು ಅವರು. ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ನಮಗೂ ಕೂಡ ಅರ್ಥ. ಅಂತ ಕಲೀಲಾದ ಭಾಷೆ ಏನಲ್ಲ ಅದು, ಅಂತ ಡಿಫ್ರೆನ್ಸ್ ಇಲ್ಲ. ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದ್ರೆ ಏನಪ್ಪಾ ಅಂತ ಒಂದು 2 ಸಲ ಕೇಳಿದ್ರೆ ನೀವು ಹೇಳಿದ್ರೆ ನಾನು ಹೇಳೋದಂತೂ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಯೂಟ್ಯೂಬ್ ತುಂಬ ಜನ ನೋಡ್ತಾ ಇರ್ತೀರಾ, ಅರ್ಥ ಆಗುತ್ತೆ. ಇನ್ನು ಕೆಲವೊಂದು ಗೊತ್ತಾಗಲಿಲ್ಲ ಅಂದರೆ ಲೈವಲ್ಲಿ ತೋರಿಸಿದಾಗ ನಿಮಗೆ ನನ್ನದೇ ಆದ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ, ಬೋರ್ಡಲ್ಲಿ ಬರೆದು ತೋರಿಸ್ತೀನಿ, ಅವಾಗ ಅರ್ಥ ಮಾಡ್ಕೊತೀರಾ. ಆಮೇಲೆ ಆರಾಮಾಗಿ ನೀವು ಕೂಡ ಕಲಿಬೋದು. ನಮ್ಗೆ ಅರ್ಥ ಆಗಲ್ಲ ಅಂತ ಎದ್ರುಕೊಂಡು ಮನೇಲಿ ಕೂರಬೇಡಿ ಆಯಿತಾ. ಎಲ್ಲದಕ್ಕೂ ಗಂಡನಿಗೆ ಮನೆ ಕೆಲಸಗಳು ಮಾಡ್ಕೊಂಡು ಎಲ್ಲದಕ್ಕೂ ಗಂಡನ ದುಡ್ಡು ಕೇಳಕ್ಕೆ ಹೋಗಬೇಡಿ. ನಿಮ್ಮದೇ ಆದ 6 ಕಾಸು ಮಾಡ್ಕೊಳ್ಳಿ ಆಯ್ತಲ್ವಾ. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ. ನಿಮ್ಮ ಖರ್ಚಿಗೆ ನಿಮ್ಮದೇ ಆದ ಸ್ವಲ್ಪನಾದ್ರೂ ದುಡ್ಡು ಇಟ್ಕೊಳ್ಳಿ. ಎಲ್ಲದಕ್ಕೂ ಕೇಳ್ತಾ ಇದ್ರೆ ಏನಾಗುತ್ತೆ, ಅದೇ ಅಡಿಟ್ ಆಗ್ತಾ ಹೋಗ್ತೀರ. ಎಲ್ಲದಕ್ಕೂ ಅವ್ರು ಕೊಡಲಿ ಅಂತ ಹೇಳ್ಬಿಟ್ಟು ಅದನ್ನೇ ಕೇಳ್ತಾ ಇರ್ತೀರಾ. ನಿಮ್ಗೆ ಏನಾದ್ರು ತೊಗೋಬೇಕು ಅಂತಂದ್ರೆ ಆಸೆ ಇರುತ್ತೆ, ಒಂದು ಸೀರೆನೇ ತೊಗೊಳ್ಳಿ. ನೋಡಿ, ಇವಾಗ ಒಂದು ಸೀರೆ ತೊಗೋಬೇಕು ಒಂದು ಸಾರಿ ಕೊಡಿಸಿ ಅಂತ ಅವ್ರು ಯಾವುದೋ ಟೆನ್ಷನ್ ಬೇಡ ಅಂತ ತಕ್ಷಣ ಬೇಜಾರು ಮಾಡ್ಕೊಳ್ಳೋದು. ಬೇಡ ಬಿಡು, ನಾನು ದುಡ್ಡಿದೆ ತೊಗೊಳ್ತೀನಿ, ಹಾಕ್ಕೊತೀನಿ, ಬ್ಲೌಸ್ ನಾವೇ ಹೊಡ್ಕೊಂಡ್ರೆ ನೋಡಿ ಇವ್ಳು ಹೇಳ್ತೀವಿ 1,500 ಸೇವ್ ಆಯ್ತು ಮೇಡಮ್ ನನಗೆ ಅಂತ. ಹಂಗೆ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ. ಇನ್ನೊಂದು ಸೀರೆ ಅದರಲ್ಲೇ ತೊಗೋಬೋದಲ್ಲ. ನಿಮಗೆ ನೀವು ಬೇರೆ ಹೊಲಿತೀರ ಬಿಡ್ತೀವಿ, ನಿಮಗೆ ನಮ್ಮ ಹತ್ರ ಬಂದರೆ ಬೇರೆ ಹೊಲಿಸ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ನಿಮಗೆ ನೀವು ಹೊಲ್ಕೊಂತಂದ್ರೆ ದುಡ್ಡು ಸೇವ್ ಆಗುತ್ತೆ. ನೆನಪಿರ್ರಿ, ಎಷ್ಟು ದುಡ್ಡು ಸೇವ್ ಆಗುತ್ತೆ, ಎಷ್ಟು ಸೀರೆಗಳು ತೊಗೊತೀರಾ. ಕಮ್ಮಿ ಇದ್ರೂ 2 ತಿಂಗಳಿಗೆ ಒಂದಂದ್ರೂ ತೊಗೊಂತೀರ. ಹಬ್ಬಗಳು ಹರಿದಿನಗಳು ಆಯಿತು ಅಂತಂದ್ರೂ ಆ ದುಡ್ಡು ಸೇವ್ ಆಗುತ್ತೆ. ಬೇರೆಯವ್ರುಗಳು ಕೊಟ್ಟರೆ ದುಡ್ಡು ಬರುತ್ತೆ. ನಿಮ್ಮ ಖರ್ಚಿಗೆ ನೀವು ದುಡ್ಡು ಇಟ್ಕೊಳ್ಳಿ. ದುಡ್ಡು ಯಾರು ಬೇಡ ಅನ್ಬೇಡಿ. ಅಯ್ಯೋ ನಾವು ಒಲಿಯಲ್ಲ ಅಂತಿದ್ದವ್ರೆ ಇವಾಗ ರೆಡಿಯಾಗಿ ನಾನು ಹೊಲಿತೀನಿ ರೀ, ಹೊಲಿತೀನಿ ಅಂತ ಬಂದವ್ರೆ. ವಿಡಿಯೋ ಬಂದಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ ಮಲ್ಲಮ್ಮ. ನಿನ್ನ ಇಂಪ್ರೂವ್ಮೆಂಟ್ ನೋಡಿ ಮೊನ್ನೆನೂ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ನಂಗೆ ಎಷ್ಟು ಹೆಮ್ಮೆ ಆಗುತ್ತೆ. ಅಷ್ಟು ಜನ ಬಿಟ್ಟು ನೀನು ಡ್ಯಾನ್ಸ್ ಮಾಡ್ತಿದ್ಯಾ ಅಂತ. ಎಲ್ಲರನ್ನ ಬೆರಿಬೇಕು, ಬೆರೆದ್ರು ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಹೌದು, ಈ ದಿನ ಬೆಳಗಾಲ ಅದೇ ಮನೆ ಕೆಲಸಗಳು ಎಲ್ಲ ಅದಂತೂ ಮುಗಿಯಲ್ಲ. ನಾವು ಲೈಫ್ ಲಾಂಗ್ ಇರೋವರೆಗೂ ಮನೆ ಕೆಲಸ ಇರುತ್ತೆ, ಅದೇ ಬಟ್ಟೆ ಎಲ್ಲರೂ ಇರ್ತಾರಲ್ಲ, ಎಲ್ಲರೂ ಮಾತಾಡ್ತಾರ ಮಲ್ಲಮ್ಮ ಅದು ಇದು ತಿಂಡಿ ಏನು ಮಾಡಿದೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಅದೊಂಥರ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಅದೆಲ್ಲ ಬಿಟ್ಟಾಕ್ಬಿಟ್ಟು ನಮ್ಮ ಕ್ಲಾಸ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ. ಎಲ್ಲರೂ ನೋಡಿದ ತಕ್ಷಣ ಎಲ್ಲರೂ ಅಷ್ಟೇ ನಮ್ಮ ಕ್ಲಾಸ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲ ಮುಗ್ತಲೂ ಸ್ಮೈಲೇ. ಎಲ್ಲರೂ ಒಂದು ಮನೆ ಥರ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಥರ ಹಿಂಗೆ ಖುಷಿಯಾಗಿ ಇರ್ತಾರೆ. ಯಾವಾಗ ನಕ್ಕೋದು ಅದು ಜನ ಜೋರಾಗದೆ ಸೈಲೆಂಟ್ ಅಂತಾರೆ ಮೇಡಮ್. ಮತ್ತೆಲ್ಲರೂ ಗಪ್ಪತ್ತಾರೆ, ಮತ್ತೆ ಶುರು ಹಚ್ಕೊತಾರೆ, ಮತ್ತೆ ಸೈಲೆಂಟ್ ಅಂತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಇಲ್ಲ, ಖುಷಿಯಾಗಿತ್ತು ಅಂದ್ರೆ ಭಯ ಇರಬಾರ್ದು ಮೇನ್. ಈಗ ನಿಮಗೆ ನಮಗೆ ಮೇಲೆ ಭಯ ಇತ್ತು ಅಂದ್ರೆ ಕಲಿಯಕ್ಕಾಗಲ್ಲ. ಅಯ್ಯೋ ಬೈತಾರಪ್ಪ ಏನಾರ ಕೇಳಿದ್ರೆ. ಈಗ ಸ್ಟಾರ್ಟಿಂಗ್ ಬಂದಾಗ ಭಯ ಇತ್ತಲ್ವಾ? ಒಂದು ವಾರ ಇತ್ತು. ಏನ್ ಅನ್ಕೊಂಡ್ಬಿಡ್ತಾರೋ ಕೇಳಿದ್ರೆ, ಎಲ್ಲರಿಗೂ ಬೈತಾರೇನೋ ಅನ್ನೋ ತರ ಭಯ ಇತ್ತು. ಹೌದು, ರೋಡಿ ಮತ್ತೆ ಇವಾಗ ಡಿಸೈನ್ ಕ್ಲಾಸಸ್ ಪೂರ ಇದಾಗೋಯ್ತು. ಬರ್ತೀವಿ ಕಲಿತೀವಿ ಹೋಗ್ತೀವಿ ಈ ತರ ಅನ್ಸುತ್ತೆ. ಹೌದು, ಖಂಡಿತ ಖುಷಿ ಆಗುತ್ತೆ. ನಾನು ಹೇಳಿದ್ದಲ್ವಾ, ನಿಮ್ಗೆ ಯಾರಾದ್ರು ಸೇರ್ಕೋಬೇಕು ಅಂದರೆ ಫೋನ್ ನಂಬರ್ ಹಾಕಿದ್ದೀನಿ, ಸೇರ್ಕೊಳ್ಳಿ ಆರಾಮಾಗಿ. ನೀವು ಕೂಡ ಇವರಂಗೆ ಕಾನ್ಫಿಡೆನ್ಸಲ್ಲಿ ಮುಂದೆ ಬಂದು ಇಷ್ಟೆಲ್ಲ ಬ್ಲೌಸ್ ಹೊಲ್ಕೊಂಡು ಫೆಬ್ರವರಿ 1ಗೆ ನಿಮ್ಗಳ ವಿಡಿಯೋ ಇರಬೇಕು. ಅರ್ಥ ಆಯ್ತಲ್ವಾ? ಜನವರಿ 1ಗೆ ಇವ್ರದೆಲ್ಲ ವಿಡಿಯೋ ಬರ್ತಾ ಇದೆ, ಫೆಬ್ರವರಿ 1 ನಿಮ್ಗಳ ವಿಡಿಯೋ ಇರಬೇಕು. ನಾನು ಕಲ್ತಿದ್ದೀನಿ ನೋಡ್ರಿ ರೇ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತೋರಿಸ್ತಾ ಇರಬೇಕು. ಹೌದು, ಎಲ್ಲರಿಗಿನ್ನ ಎದ್ದು ಅಂದರೆ ನಾವು ಇರಬೇಕು, ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ನಾವು ಚೆನ್ನಾಗಿರ್ಬೇಕು ಲೈಫಲ್ಲಿ, ದುಡ್ಡು ಕಾಸಲ್ಲಾಗಿರಲಿ, ಒಂದು ಮೆಂಟಲಿ ಆಗಲಿ, ಎಲ್ಲ ಕಡೆ ನಾವು ಚೆನ್ನಾಗಿರ್ಬೇಕು. ಅರ್ಥ ಆಗ್ತಿದಲ್ವಾ? ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನು ಮಾಡಬೇಕು? ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ, ಬಾಯ್. ನೋಡು.